ಕನ್ನಡಿಗರಿಗೇ ಉದ್ಯೋಗ ಕೊಡಬೇಕು ಅಂತ ಒಂದು ಕಾಯ್ದೆಯನ್ನು ತರ್ತಾ ಇದ್ದಾರೆ. ಇದು ನಿರುದ್ಯೋಗ ಸಮಸ್ಯೆ ಕರ್ನಾಟಕದಲ್ಲೂ ಕೂಡ ಜಾಸ್ತಿ ಆಗಿದೆ, ದೇಶದಲ್ಲೂ ಕೂಡ ಅದೇ ರೀತಿ ಜಾಸ್ತಿ ಆಗ್ತಾ ಇದೆ. ಬೇರೆ ರಾಜ್ಯಗಳಿಂದ ಬಂದು ಯಾರೋ ಒಂದು 4-5 ವರ್ಷ ನೆಲೆಸ್ತಾರೆ, ಅವರೆಲ್ಲ ಕೂಡ ಕನ್ನಡಿಗರೇ ಅಂತ ನಾವು ಪರಿಗಣಿಸ್ತೀವಿ. ಅದರಿಂದ ಬೇರೆ ರಾಜ್ಯದಿಂದ ಬಂದಂಥವರು ಅವ್ರಿಗೇನು ತೊಂದರೆನೂ ಆಗಲ್ಲ. ಕನಿಷ್ಠ ಒಂದು 4-5 ವರ್ಷ ಇಲ್ಲಿ ಬಂದು ಉಳಿದ್ರೆ ಅವರು ಕೂಡ ಕನ್ನಡಿಗರೇ. ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾ ಒಂದು ಕಾಯ್ದೆ ಇರ್ತಾ ಇರ್ತದ್ದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಕಿರಣ್ ಮಜುಮ್ದಾರ್ ಸೇರಿದಂತೆ ಹಲವಾರು ಐಟಿ ಕಂಪನಿಯವರು ಅದು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅವರು ರಾಜ್ಯದಿಂದ ಈಗ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕೋ ಬೇಡವೋ ಅಲ್ವಾ? ಅವರೆಲ್ಲ ಉದ್ಯೋಗಗಳು ಕೊಟ್ಟಿದ್ದರೆ ಈ ಕಾಯ್ದೆ ಪ್ರಶ್ನೆನೇ ಬರ್ತಿರಲಿಲ್ಲ. ಆಮೇಲೆ ನಮ್ಮ ದೇಶದಲ್ಲಿ ಯಾರು ಬೇಕಾದರೂ ಯಾವುದೇ ರಾಜ್ಯದಲ್ಲಿ ಯಾವುದೇ ನಗರದಲ್ಲಿ ನೆಲೆಸುವಂಥ ಹಕ್ಕು ಎಲ್ರಿಗೂ ಇದೆ. ಬೇರೆ ರಾಜ್ಯದವರು ಬಂದು ನಮ್ಮ ರಾಜ್ಯದಲ್ಲಿ ನೆಲೆಸಿದ್ದಾರೆ. ಒಂದು 4-5 ವರ್ಷ ಆದಮೇಲೆ ಅವರು ಕೂಡ ಕನ್ನಡಿಗರೇ ಆಗ್ತಾರೆ ಅಲ್ವಾ? ಅವ್ರನ್ನೇನು ನಾವು ಹೊರಗೆ ಈ ಬೆಂಗಳೂರಲ್ಲಿ ಅರ್ಧ ಜನ ಹೊರಗಿನವರೇ ಇದ್ದಾರೆ. ಅವ್ರನ್ನೇನು ನಾವೇನು ದೂರ ಹೋಗಿದ್ದು ನಾವು ಯಾರಿಗೂ ಹೇಳ್ತಿಲ್ವಲ್ಲ. ನೀವು ಕನ್ನಡಿಗರೇ ಅಂತ ನಾವು ಅವ್ರನ್ನ ಕರಿತೀವಿ, ಕನ್ನಡ ಕಲೀರಿ ಅಂತಲೂ ಹೇಳ್ತೀವಿ ಅವ್ರಿಗೆ. ಸರ್, ಅವ್ರು ಹೇಳ್ತಾ ಇರೋದು ನಾವು ಬಂಡವಾಳ ಹೂಡಿದ್ದೇವೆ, ಸರ್ಕಾರ ನಮ್ಮ ಮೇಲೆ ಈ ರೀತಿ ಕಾನೂನು ತಂದು ಏರುವಂಥದ್ದು ಎಷ್ಟು ಸರಿ, ನಾವು ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸೂಕ್ತವಾದ ಥರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀವು ಕೇಳಿದ್ರೆ ಅವರ ಸಮರ್ಪಕವಾದ ಉತ್ತರವನ್ನು ಅವರು ಕೂಡ ಕೊಡ್ತಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಅರ್ಧದಷ್ಟು ಜನ ಹೊರಗಿನವರೇ ಇದ್ದಾರೆ. ನಮ್ಮಿಂದ ಯಾವ ತೊಂದರೆ ಕೂಡ ಅವ್ರಿಗೆ ಯಾರಿಗೂ ಕೂಡ ಆಗಿಲ್ಲ, ಉದ್ಯೋಗಕ್ಕೂ ಕೂಡ ತೊಂದರೆ ಆಗಿಲ್ಲ. ಉದ್ದೇಶ ಏನಂದರೆ ಹೊರಗಿನವರು ಕೂಡ ಕನ್ನಡ ಕಲಿಬೇಕು ಅಂತ ಹೇಳ್ತಿರ್ತಕ್ಕಂಥ ಅಷ್ಟೇ. ಸರ್, ಬೇರೆಯವರು ಬಂದವ್ರಿಗೆ ಇಲ್ಲಿ ಉದ್ಯೋಗ ಕೊಟ್ಟರೆ ನಮ್ಮ ಕನ್ನಡಿಗರು ಉದ್ಯೋಗ ಕೊಟ್ಟರೆ ಹಿಂಗಾಗಿ ಕನ್ನಡಿಗರು ಉದ್ಯೋಗ ಕೊಡಬೇಕು. ಅವರು ಬಂದು 4-5 ವರ್ಷ ಇದ್ದು ಕನ್ನಡ ಕಲೀಲಿ, ಅವ್ರಿಗೂ ಉದ್ಯೋಗ ಕೊಡಲಿ. ಸರ್, 2018ರಲ್ಲಿ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಟ್ರೈ ಮಾಡಿದ್ರಿ, ಇದೇ ಥರ ವಿರೋಧ ಬಂದ ಕಾರಣಕ್ಕರ ವಾಪಸ್ ತಗೊಂಡು ಈಗ ನೀವು ಇದನ್ನು ನಮ್ಮ ಕಾನೂನು ಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ನೀವು ಇನ್ನೇ ಏನು ಬರ್ತಾರೆ ಅವ್ರ ಹತ್ರ ಕೇಳಿದ್ರೆ ಸ್ಪಷ್ಟವಾಗಿ ಬಿಸ್ನೆಸಸ್ ಇಲ್ಲಿ ಬರಕ್ಕೆ ಹೆದರ್ತಾರಲ್ಲ ಸರ್? ಯಾರಮ್ಮ? ಇದರಿಂದಾಗಿ ಫ್ಯೂಚರಲ್ಲಿ ಇಲ್ಲಿ ಬಂದು ಇನ್ವೆಸ್ಟ್ ಮಾಡಕ್ಕೆ ಬಿಸ್ನೆಸ್ ಮಾಡಕ್ಕೆ ಹೆದರ್ಬೋದಲ್ಲ? ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕಡಿಮೆ ಆದಂಗೆ ಆಗುತ್ತೆ. ಒಂದು ಕಡೆ ನಾವು ಉದ್ಯೋಗ ಸೃಷ್ಟಿ ಮಾಡಬೇಕು. ಉದ್ಯೋಗ ಸೃಷ್ಟಿ ಮಾಡಬೇಕು ಅಂದರೆ ಹೊಸ ಉದ್ಯಮಿಗಳು ಬರಬೇಕು. ಅದೇನು ಕರ್ನಾಟಕದವರೇ ಅಂತಲ್ಲ, ದೇಶದಲ್ಲಿರೋರು ವಿದೇಶದಲ್ಲಿರೋರು ಕೂಡ ಬಂದು ಬಂಡವಾಳ ಹಾಕಿ ಅಂತ ಹೇಳ್ತಾ ಇರ್ತೀವಿ. ಅದನ್ನು ಕೂಡ ದೃಷ್ಟಿಯಲ್ಲಿಟ್ಕೊಂಡು ನಾವು ಕಾನೂನು ತರಬೇಕು ಅಲ್ವಾ? ಇಲ್ಲ, ಕನ್ನಡಿಗರಿಗೆ ಇಷ್ಟು % ಉದ್ಯೋಗ ಕಡ್ಡಾಯ ಅಂತ ಆದರೂ ಮಾಡಬೇಕು. ಕನ್ನಡಿಗರಿಗೆ ಇಷ್ಟು % ಉದ್ಯೋಗ ನೀವು ಕೊಡಲೇಬೇಕು ಅಂತ ಮಾಡಿದ್ರೆ ಆಗ ಏನು ಬಂದು ಬಂಡವಾಳ ಹಾಕ್ತಾರಲ್ಲ ಅವ್ರ ಸಮಸ್ಯೆನೂ ಪರಿಹಾರ ಆಗುತ್ತೆ. ಆದರೆ 100ಕ್ಕೆ 100 ಭಾಗನ ಕೊಡಿ ನಾವು ಕೇಳ್ತಿಲ್ಲ. ಇಷ್ಟು % ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಉದ್ದೇಶ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.